ಹಾಯ್ ಗಾಯ್ಸ್, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರ ಅನ್ಕೊಂತೀನಿ. ಇವತ್ತಿನ ನಮ್ಮೊಂದು ವಿಡಿಯೋ ಯಾವುದಪ್ಪ ಅಂತಂದರೆ ಒಂದು ಏನು ವಿಷಯಗಳಿದ್ದಾವೆ ಅದರಲ್ಲಿ ಇತಿಹಾಸ, ಸಂವಿಧಾನ, ವಿಜ್ಞಾನ, ಜಿಯೋಗ್ರಫಿ ಮತ್ತು ಅರ್ಥಶಾಸ್ತ್ರ ಈ 5 ವಿಷಯಗಳಲ್ಲಿ ವಿಷಯಗಳಲ್ಲಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ವಿಜ್ಞಾನದ ಬಗ್ಗೆ ಸಂಬಂಧಿಸಿದಂಥ ಪ್ರಮುಖ ಪ್ರಶ್ನೆಗಳನ್ನು ನೋಡಿಕೊಳ್ಳೋಣ. ವಿಜ್ಞಾನದಲ್ಲಿ ನಾವು 3 ರೀತಿಯಾದಂಥ ಒಂದು ಅಂಶಗಳನ್ನು ನೋಡ್ತೀವಿ. ಮೊದಲನೇದಾಗಿ ರಾಸಾಯನಶಾಸ್ತ್ರ, ಎರಡನೇದ್ದು ಭೌತಶಾಸ್ತ್ರ, ಮೂರನೇದಾಗಿ ಜೀವಶಾಸ್ತ್ರ ಅಂತ 3 ರೀತಿಯಾಗಿ ವಿಭಾಗಗಳನ್ನು ವಿಂಗಡಣೆ ಮಾಡ್ತೀವಿ. ಇವತ್ತಿನ ಒಂದು ವಿಡಿಯೋದಲ್ಲಿ ರಾಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂಥ ಒಂದು ಮಾಹಿತಿ ಇರ್ತದೆ ನೋಡ್ರಿ. ರಾಸಾಯನಶಾಸ್ತ್ರದಲ್ಲಿ ಮೂಲ ಪರಿಕಲ್ಪನೆಗಳು ಅಂದರೆ ರಾಸಾಯನಶಾಸ್ತ್ರದ ಮೂಲ ಪರಿಕಲ್ಪನೆಗಳ ಬಗ್ಗೆ ಏನಪ್ಪ ಅಂತಂದರೆ ಪ್ರಮುಖ ಒಂದು 20 ಕ್ವೆಶನ್ ಇರ್ತವೆ ಅಂತಲೇ ಹೇಳ್ಬೋದು. ತಪ್ಪದೇ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ, ಮುಂದೆ ಬರುವಂಥ ಪರೀಕ್ಷೆಗಳಿಗೆ ನಿಮಗೆ ಭಾಳ ಸಹಕಾರಿ ಆಗುತ್ತೆ ಅಂತಲೇ ಹೇಳ್ತೀನಿ. ಓಕೆ, ಜೊತೆಗೆ ನೀವು ಓದಿದ್ದು ಕೂಡ ರಿವಿಷನ್ ಕೂಡ ಆಗುತ್ತಾ, ಮತ್ತು ಪರೀಕ್ಷೆಯಲ್ಲಿ ಈ ರೀತಿಯಾದಂಥ ಕ್ವೆಶನ್ಗಳು ಬರುವಂಥ ಸಾಧ್ಯತೆ ಕೂಡ ಇರುತ್ತೆ ನೋಡಿರಿ. ಹಾಗಾದರೆ ಬನ್ನಿ ಮೊದಲನೇ ಒಂದು ಪ್ರಶ್ನೆ ನೋಡೋಣ. ಮೊದಲನೇ ಒಂದು ಪ್ರಶ್ನೆ, ವಿಜ್ಞಾನ ಜಗತ್ತಿನಲ್ಲಿ ಆಧುನಿಕ ರಾಸಾಯನಶಾಸ್ತ್ರದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಫಾದರ್ ಆಫ್ ಮಾಡರ್ನ್ ಕೆಮಿಸ್ಟ್ರಿ ಅಂತ ಕೊಟ್ಟಿದ್ದಾರೆ. ಅಂದರೆ ಆಧುನಿಕ ರಾಸಾಯನಶಾಸ್ತ್ರದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ ಸ್ನೇಹಿತರೆ, ಆಂಟೋನಿ ಲ್ಯಾವೋಸಿಯರ್ ಅಂತ ಕರೀತಾರೆ. ಆ ವ್ಯಕ್ತಿಗೆ ಏನಪ್ಪ ಅಂತಂದರೆ ಆಧುನಿಕ ರಾಸಾಯನಶಾಸ್ತ್ರದ ಪಿತಾಮಹ ಎಂದು ಕರೀತಾರೆ ನೋಡ್ರಿ. ಓಕೆ, ಆಂಟೋನಿ ಲ್ಯಾವೋಸಿಯರ್ ಇವರು ಫ್ರೆಂಚ್ ದೇಶದ ವಿಜ್ಞಾನಿ ಆಗಿದ್ದಾರೆ ನೋಡ್ರಿ. ಆಂಟೋನಿ ಲ್ಯಾವೋಸಿಯರ್ ಅವರು ದಹನ ಪ್ರಕ್ರಿಯೆಯಲ್ಲಿ ಆಮ್ಲಜನಕವನ್ನು ಪಾತ್ರವನ್ನು ಕಂಡುಹಿಡಿತಾರೆ ಮತ್ತು ರಾಸಾಯನಿಕ ನಾಮಕರಣ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದರಿಂದ ಇವರಿಗೇನಪ್ಪ ಅಂತಂದರೆ ಆಧುನಿಕ ರಾಸಾಯನಶಾಸ್ತ್ರದ ಪಿತಾಮಹ ಎಂದು ಕರೀತಾರೆ ನೋಡ್ರಿ. ಯಾರಿಗೆ? ಆಂಟೋನಿ ಲ್ಯಾವೋಸಿಯರ್ ಅವರಿಗೆ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಪ್ರಶ್ನೆ, ಸಂಪೂರ್ಣ ಶುದ್ಧ ನೀರಿನ pH ಮೌಲ್ಯ ಎಷ್ಟಿರುತ್ತೆ ಅಂತ ಕೊಟ್ಟಿದ್ದಾರೆ. ಪ್ಯೂರ್ ವಾಟರ್ದು pH ಮೌಲ್ಯ ಎಷ್ಟಿರುತ್ತೆ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಭಾಳ ಒಂದು ಪ್ರಮುಖವಾದಂಥ ಪ್ರಶ್ನೆ ಆಗಿದೆ ಅಂತ ಹೇಳ್ಬೋದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, 7 ಪಾಯಿಂಟ್ ಇರ್ತದೆ. ಓಕೆ, ಅಂದರೆ 7 ಪಾಯಿಂಟ್ ಅಂದರೆ ತಟಸ್ಥ ಅಂತ ಹೇಳ್ತೀವಿ ನಾವು. ಆ ಒಂದು 7 ಪಾಯಿಂಟ್ನಲ್ಲಿ ನೀರು ಇರುತ್ತೆ ಅಂತ ಹೇಳ್ಬೋದು. ಶುದ್ಧ ನೀರಿನ ಒಂದು ಸಂಖ್ಯೆ ಎಷ್ಟಂದರೆ 7 ಇರ್ತದೆ ನೋಡ್ರಿ. pH ಮಾಪಕ ಏನಂದರೆ 0 ಇಂದ ಎಷ್ಟಪ್ಪ ಅಂತಂದರೆ 0 ಇಂದ 14ವರೆಗೆ ಇರ್ತದೆ pH ಮಾಪಕ. pH ಮೌಲ್ಯ ಅಂತ ಹೇಳ್ತೀವಿ ನಾವು. ಆ ಒಂದು ಮೌಲ್ಯ ಏನಪ್ಪ ಅಂತಂದರೆ 0 ಇಂದ 14ವರೆಗೂ ಇರ್ತದೆ. ಮೊದಲು 0 ಇಂದ 14ವರೆಗೆ ಇರ್ತದೆ. ಅದರಲ್ಲಿ 7ಕ್ಕಿಂತ ಏನು ಕಡಿಮೆ ಆಗ್ತಾ ಹೋಯ್ತಪ್ಪ ಅಂತಂದರೆ ಅದನ್ನು ಆಮ್ಲ ಎಂದು ಕರೆಯುತ್ತಾರೆ. 7ಕ್ಕಿಂತ ಏನಾದರೂ ಜಾಸ್ತಿ ಆಗ್ತಪ್ಪ ಅಂತಂದರೆ ಅದನ್ನು ಪ್ರತ್ಯಾಮ್ಲ ಅಂತ ಕರೀತಾರೆ ನೋಡ್ರಿ. ಓಕೆ, ವಿಜ್ಞಾನದಲ್ಲಿ ಪುಸ್ತಕದಲ್ಲಿ ಈ ರೀತಿಯಾದಂಥ ಮಾಹಿತಿಯನ್ನು ನಾವು ನೋಡಬಹುದು. 7ಕ್ಕಿಂತ ಜಾಸ್ತಿ ಆಯ್ತಂದ್ರೆ ಅದಕ್ಕೆ ಪ್ರತ್ಯಾಮ್ಲ ಅಂತ ಕರೀತಾರೆ. 7ಕ್ಕಿಂತ ಕಡಿಮೆ ಆಯ್ತಂದರೆ ಅದನ್ನು ಆಮ್ಲ ಎಂದು ಕರೆಯುತ್ತಾರೆ. ಬರೋಬ್ಬರಿ 7 ಯಾವುದಪ್ಪ ಇದೆ ಅಂದರೆ ತಟಸ್ಥ, ಅಂದರೆ ಶುದ್ಧ ನೀರು ಇದೆ ನೋಡಿ, ತಟಸ್ಥ ಎಂದು ಕರೀತಾರೆ. ಬರೋಬ್ಬರಿ 7 ತಪ್ಪ ಅಂತಂದರೆ ತಟಸ್ಥ ಎಂದು ಕರೀತಾರೆ ನೋಡ್ರಿ. ಓಕೆ, ಶುದ್ಧ ನೀರಿನ ಒಂದು pH ಮೌಲ್ಯ 7 ಆಗಿರ್ತದೆ ನೋಡ್ರಿ. ಇದ್ರ ಬಗ್ಗೆ ಕೂಡ ಗೊತ್ತಿರ್ಬೇಕಾಯ್ತು ನೋಡಿ ಸ್ನೇಹಿತರೆ, ಪರೀಕ್ಷೆಯಲ್ಲಿ ಕೇಳ್ತಾರೆ. ನೆಕ್ಸ್ಟ್, ಆವರ್ತಕ ಕೋಷ್ಟಕದಲ್ಲಿರುವ ಅತ್ಯಂತ ಅಗ್ರವಾದ ಮೂಲ ವಸ್ತು ಯಾವುದು ಅಂತ ಕೊಟ್ಟಿದ್ದಾರೆ. ಆವರ್ತಕ ಕೋಷ್ಟಕದ ಬಗ್ಗೆ ಪ್ರಶ್ನೆ ಆಗುತ್ತೆ ನೋಡ್ರಿ. ಆವರ್ತಕ ಕೋಷ್ಟಕದಲ್ಲಿರುವಂಥ ಅತ್ಯಂತ ಅಗ್ರವಾದ ಮೂಲ ವಸ್ತು ಯಾವುದಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ನೋಡಿ, ಜಲಜನಕ ಅಥವಾ ಹೈಡ್ರೋಜನ್ ಅಂತ ಕರಿತೀವಲ್ಲ, ಅದೇನಪ್ಪ ಅಂತಂದರೆ ಅತ್ಯಂತ ಹಗುರವಾಗಿರುವಂಥ ಮೂಲ ವಸ್ತು ಇದೆ ಅಂತಲೇ ಹೇಳ್ಬೋದು. ಹೈಡ್ರೋಜನ್ ಇದರ ಒಂದು ಸಂಖ್ಯೆ ಪರಮಾಣು ಸಂಖ್ಯೆ 1 ಆಗಿದೆ ನೋಡಿ. ಹೈಡ್ರೋಜನ್ ಪರಮಾಣು ಸಂಖ್ಯೆ ಆವರ್ತಕ ಕೋಷ್ಟಕದಲ್ಲಿ ಇದು ಅತ್ಯಂತ ಹಗುರವಾದ ಮೂಲವಸ್ತು ಆಗಿದೆ. ಅದೇ ರೀತಿಯಾಗಿ ಆವರ್ತಕ ಕೋಷ್ಟಕದಲ್ಲಿ ಕಂಡು ಬರಲಾರದ ಒಂದು ಇಂಗ್ಲೀಷ್ ಅಕ್ಷರ ಯಾವುದಂತ ಕೇಳಿದ್ದಾರೆ ಪ್ರಶ್ನೆ. ಯಾವುದಪ್ಪ ಅಂತಂದರೆ ಜೆ ನೋಡಿ. ಜೆ ಅಕ್ಷರ ಏನಪ್ಪ ಅಂತಂದರೆ ಈ ಒಂದು ಆವರ್ತಕ ಕೋಷ್ಟಕದಲ್ಲಿ ಕಂಡು ಬರೋದಿಲ್ಲ. ಓಕೆ, ಇದಕ್ಕೆ ಜಲಜನಕ ಒಂದು ಕನಿಷ್ಠದ ಉತ್ತರ ಆಗಿದೆ ನೋಡಿ ಸ್ನೇಹಿತರೆ. ಇದೇನಪ್ಪ ಅಂತಂದರೆ ವಿಶ್ವದಲ್ಲಿ ಅತ್ಯಂತ ಅಗ್ರವಾದ ಮತ್ತು ಅತಿ ಹೆಚ್ಚು ಪ್ರಮಾಣದಲ್ಲಿ ಕಂಡುಬರುವಂಥ ಮೂಲ ವಸ್ತು ಯಾವುದಪ್ಪ ಅಂತಂದರೆ ಜಲಜನಕ ಆಗಿದೆ ವಿಶ್ವದಲ್ಲಿ. ಇದರ ಒಂದು ಪರಮಾಣು ಸಂಖ್ಯೆ 1 ಆಗಿರುತ್ತೆ ನೋಡ್ರಿ. ಇದು ವಿಶ್ವದಲ್ಲಿ ಅತಿ ಹೆಚ್ಚಾಗಿ ಕಂಡುಬರ್ತದೆ ಜಲಜನಕ ಹೈಡ್ರೋಜನ್.
ಹೈಡ್ರೋಜನ್ ಮತ್ತು ಹೀಲಿಯಂ ಕೂಡಿಗೆಸಿಂದ ಸೂರ್ಯನ ಬೆಳಕು ಬೀಳುತ್ತದೆ ಅಂತ ಹೇಳ್ಬೋದು. ಬೈಜಿಕ ಸಮ್ಮಿಲನ ಹೊಂದಿಗೆಸಿಂದ ಹೀಲಿಯಂ ಕೂಡಿಗೆಸಿಂದ ಏನಾಗುತ್ತೆ, ಬೆಳಕನ್ನು ಕೊಡ್ತಾನೆ ಸೂರ್ಯ. ನೆಕ್ಸ್ಟ್, ಹಾರುವ ಬಲೂನ್ಗಳಲ್ಲಿ ತುಂಬಲು ಸಾಮಾನ್ಯವಾಗಿ ಬಳಸುವಂಥ ಅನಿಲ ಯಾವುದಂತ ಕೊಟ್ಟಿದ್ದಾರೆ. ಹಾರುವ ಬಲೂನ್ಗಳಲ್ಲಿ ಯಾವ ಒಂದು ಅನಿಲವನ್ನು ತುಂಬಿರ್ತಾರೆ, ಅದಕ್ಕಾಗಿ ಅದು ಹಾರಾಟ ಮಾಡುತ್ತದೆ, ಮೇಲೆ ಹಾರುತ್ತದೆ ಅಂತ ಕೊಟ್ಟರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಹೀಲಿಯಂ ಅಂತ ನಾವು ಕರಿತೇವೆ. ಹೀಲಿಯಂ ಏನಪ್ಪ ಅಂತಂದರೆ ಹಾರುವ ಬಲೂನ್ಗಳಲ್ಲಿ ಬಳಕೆಯನ್ನು ಮಾಡ್ತಾರೆ. ಓಕೆ, ಜಲಜನಕ ಹಗುರ ಇದೆ, ಆದರೂ ಕೂಡ ಎರಡನೇ ಹಗುರವಾದಂಥ ಒಂದು ಅನಿಲ ಯಾವುದಪ್ಪ ಅಂತಂದರೆ ಹೀಲಿಯಂ ಆಗಿದೆ ನೋಡಿ. ಹಗುರವಾಗಿದೆ, ಇದು ಕೂಡ ಹಗುರವಾಗಿರುವಂಥ ಒಂದು ವಸ್ತು ಆಗಿದೆ, ಮೂಲ ಒಂದು ಅನಿಲ. ಓಕೆ, ಜಲಜನಕ ಕೂಡ ಹಗುರವಾಗಿದೆ, ಆದರೆ ಬೆಂಕಿಯಿಂದ ಹತ್ತಿಕೊಳ್ಳುತ್ತದೆ ಅಂತಲೇ ಹೇಳ್ಬೋದು. ಜಲಜನಕ ಬೆಂಕಿಯಿಂದ ಹತ್ತಿಕೊಳ್ಳುತ್ತದೆ, ಆದರೆ ಹೀಲಿಯಂ ಏನಪ್ಪ ಅಂತಂದರೆ ಎರಡನೇ ಹಗುರವಾದ ಅನಿಲವಾಗಿರುತ್ತದೆ. ಸುರಕ್ಷಿತವಾದ ಜಡ ಅನಿಲವಾದ್ದರಿಂದ ಇದನ್ನು ಬಲೂನ್ಗಳಲ್ಲಿ ಬಳಕೆ ಮಾಡ್ತಾರೆ. ಅಂದರೆ ಜಲಜನಕ ಎತ್ತಪ್ಪ ಅಂತಂದರೆ ಬೆಂಕಿಗೆ ಹತ್ತಿಕೊಂಡು ಉರಿಯುತ್ತದೆ, ಅದಕ್ಕಾಗಿ ಅದನ್ನು ಬಳಕೆ ಮಾಡೋದಿಲ್ಲ. ಆದರೆ ಹೀಲಿಯಮನ್ನು ಬಳಕೆ ಮಾಡ್ತಾರೆ, ಯಾಕಪ್ಪ ಅಂತಂದರೆ ಅದು ಬೆಂಕಿಗೆ ಒತ್ತಿ ಉರಿಯೋದಿಲ್ಲ. ಓಕೆ, ಎರಡನೇ ಹಗುರವಾದ ಅನಿಲ ಯಾವುದಂತ ಕೇಳಿದರೆ ಹೀಲಿಯಂ ಆಗಿದೆ ನೋಡಿ. ನೆಕ್ಸ್ಟ್, ಅಡುಗೆ ಮನೆಯಲ್ಲಿ ಬಳಸುವ ಬೇಕಿಂಗ್ ಸೋಡಾದ ಅಡುಗೆ ಸೋಡಾ ಅಂತ ಕರಿತೀವಿ ಇದಕ್ಕೆ. ಇದರ ರಾಸಾಯನಿಕ ಹೆಸರು ಏನಂತ ಕೊಟ್ಟಿದ್ದಾರೆ. ಬೇಕಿಂಗ್ ಸೋಡಾದು ರಾಸಾಯನಿಕ ಹೆಸರು ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಸೋಡಿಯಂ ಬೈಕಾರ್ಬನೇಟ್ ಅಂತ ನಾವು ಕರಿತೀವಿ ನೋಡಿ. ಬೇಕಿಂಗ್ ಸೋಡಾ ಅಂದರೆ ನಾವು ಅಡುಗೆ ಮನೆಯಲ್ಲಿ ಏನು ಸೋಡಾ ಯೂಸ್ ಮಾಡ್ತೀವಿ ಅದಕ್ಕೆ ಬಳಸುವಂಥ ಅದರ ಒಂದು ರಾಸಾಯನಿಕ ಹೆಸರು ಏನಂದರೆ ಸೋಡಿಯಂ ಬೈಕಾರ್ಬನೇಟ್ ಅಂತ ಕರೀತಾರೆ. ಅದೇ ಉಪ್ಪಾಗಿತ್ತಪ್ಪ ಅಂತಂದರೆ ಅದಕ್ಕೆ ಸೋಡಿಯಂ ಕ್ಲೋರೈಡ್ ಅಂತ ಕರಿತಿದ್ರು. ಅದೇ ರೀತಿ ವಾಷಿಂಗ್ ಸೋಡಕ್ಕೆ, ಬಟ್ಟೆ ತೊಳೆಯುವ ಒಂದು ಸಾಬೂನು ಪುಡಿಗೆ ಏನಂತ ಕರೀತಾರೆ ಅಂದರೆ ಸೋಡಿಯಂ ಕಾರ್ಬನೇಟ್ ಅಂತ ಕರೀತಾರೆ. ನೋಡೋಣ, ಸೋಡಿಯಂ ಬೈಕಾರ್ಬನೇಟ್ ಅಂತ ಇದಕ್ಕೆ ಸರಿಯಾದ ಉತ್ತರ ಇದೆ ನೋಡಿ. ಬೇಕಿಂಗ್ ಸೋಡಾದ ರಾಸಾಯನಿಕ ಒಂದು ಸೂತ್ರ ಏನಪ್ಪ ಅಂತಂದರೆ NaHCO3 ಅಂತ ಕರೀತಾರೆ. NaHCO3 ಏನಪ್ಪ ಅಂತಂದರೆ ಬೇಕಿಂಗ್ ಸೋಡಾ ಅಥವಾ ಸೋಡಿಯಂ ಬೈಕಾರ್ಬನೇಟ್ನ ಒಂದು ಸೂತ್ರ ಇದೆ ನೋಡಿ, NaHCO3. ಅದೇ ರೀತಿ ವಾಷಿಂಗ್ ಸೋಡಾದ ಸೋಡಿಯಂ ಕಾರ್ಬೈಡ್ ಅಂತ ಕರಿತೀವಿ. ಸಾಮಾನ್ಯ ಉಪ್ಪು ಇತ್ತಂದ್ರೆ ಸೋಡಿಯಂ ಕ್ಲೋರೈಡ್ ಅಂತ ಕರಿತೀವಿ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದನ್ನು ನಗಿಸುವ ಅನಿಲ ಎಂದು ಕರೆಯುತ್ತಾರೆ ಅಂತ ಕೊಟ್ಟಿದ್ದಾರೆ. ನಗಿಸುವ ಅನಿಲ ಯಾವುದು ಅಂತ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಎಲ್ಲ ಸ್ವಲ್ಪ ಸೇಮ್ ಇದ್ದಾವೆ, A, B ಮತ್ತು ಎರಡೂ ಕೂಡ ಸೇಮ್ ಇದೆ ನೋಡಿ. ಇಲ್ಲಿ ಮಿಸ್ಟೇಕ್ ಆಗುವಂಥ ಚಾನ್ಸ್ ಇರ್ತದೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ನೈಟ್ರಸ್ ಆಕ್ಸೈಡ್ ಅಂತ ಕರಿತೇವೆ ನಾವು. ಕೆಲವು ಜನ ನೈಟ್ರಿಕ್ ಆಕ್ಸೈಡ್ ಅಂತ ಕೂಡ ಹಾಕಿರ್ತಾರೆ. ಓಕೆ, ಇಲ್ಲಿ ತಪ್ಪಾಗುವಂಥ ಸಾಧ್ಯತೆ ಇರ್ತದೆ. ಅದಕ್ಕಾಗಿ ನಾವು ಏನಪ್ಪ ಅಂತಂದರೆ ಕರೆಕ್ಟಾಗಿ ತಿಳ್ಕೊಂಡಿರ್ಬೇಕು. ನೈಟ್ರಸ್ ಆಕ್ಸೈಡ್ ಅಂತ ಕರಿತೇವೆ ನೋಡಿ, ನಗಿಸುವ ಅನಿಲ. ಓಕೆ, ಇದಕ್ಕೆ N2O ಅಂತ ಇದರ ಒಂದು ಸೂತ್ರ ಇದೆ ನೋಡಿ. N2O ಈ ಒಂದು ನಗಿಸುವ ಅನಿಲದ ನೈಟ್ರಸ್ ಆಕ್ಸೈಡ್ನ ಒಂದು ಸೂತ್ರ ಇದೆ. ಇದು ಉಸಿರಾಡಿದಾಗ ನರಮಂಡಲದ ಮೇಲೆ ಪರಿಣಾಮ ಬೀರಿಗೆಸಿಂದ ನಗು ಬರುವಂಥ ಭಾವನೆಯನ್ನು ಮೂಡಿಸ್ತದೆ. ಇದು ದಂತವೇದರು ಇದು ಅತಿ ಹೆಚ್ಚಾಗಿ ಬಳಕೆ ಮಾಡ್ತಾರೆ ಅಂತಲೇ ಹೇಳ್ತೀವಿ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್, ಪ್ರಕೃತಿಯಲ್ಲಿ ಲಭ್ಯವಿರುವ ಅತ್ಯಂತ ಕಠಿಣವಾದ ವಸ್ತು ಯಾವುದಂತ ಕೊಟ್ಟಿದ್ದಾರೆ. ಅಂದರೆ ಅತ್ಯಂತ ಕಠಿಣವಾದಂಥ ವಸ್ತು ಯಾವುದಂತ ಕೊಟ್ಟಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಂತ ಹೇಳ್ಬೋದು, ವಜ್ರ. ವಜ್ರ ಏನಪ್ಪ ಅಂತಂದರೆ ಅತ್ಯಂತ ಕಠಿಣವಾದಂಥ ವಸ್ತು ಆಗಿದೆ ಅಂತಲೇ ಹೇಳ್ಬೋದು. ಓಕೆ, ವಜ್ರ ಅತ್ಯಂತ ಕಠಿಣವಾದಂಥ ವಸ್ತು ಆಗಿದೆ ನೋಡಿ. ಇದು ಇಂಗಾಲದ ಅತಿ ಶುದ್ಧವಾದ ಬಹುರೂಪದಿಂದ ಆಗಿರ್ತದೆ. ಇಂಗಾಲದ ಒಂದು ಬಹುರೂಪದಿಂದ ಅಂದರೆ ಕಾರ್ಬನ್ನಿಂದ ಆಗಿದೆ ನೋಡಿ ವಜ್ರ. ಇದರ ಪರಮಾಣು ಒಂದು ಬಲವಾದ ಕೋವೆಲೆಂಟ್ ಬಂಧವಾಗಿರೋದ್ರಿಂದ ಅತ್ಯಂತ ಕಠಿಣವಾಗಿರುತ್ತೆ ಅಂತ ಹೇಳ್ಬೋದು. ಅಂದರೆ ಇದರಲ್ಲಿರುವಂಥ ಪರಮಾಣುಗಳು ಏನಿದ್ದಾವೆ ಇವು ಕೋವೆಲೆಂಟ್ ಬಂಧಗಳಿಂದ ಕೂಡಿರ್ತವೆ, ಅದಕ್ಕಾಗಿ ಇದು ಅತ್ಯಂತ ಕಠಿಣವಾಗಿರ್ತದೆ. ಅದಕ್ಕಾಗಿ ವಜ್ರವು ಅತ್ಯಂತ ಕಠಿಣವಾದಂಥ ಆಗಿದೆ ನೋಡಿ ಬಹುರೂಪ. ನೆಕ್ಸ್ಟ್ ನೋಡೋಣ. ಕೊಠಡಿಯ ಉಷ್ಣಾಂಶದಲ್ಲಿ ದ್ರವ ರೂಪದಲ್ಲಿರುವಂಥ ಏಕೈಕ ಲೋಹ ಯಾವುದು ಅಂತ ಕೊಟ್ಟಿದ್ದಾರೆ. ಮೆಟಲ್ ಯಾವುದು ಅಂದರೆ ಒಂದು ಸಾಮಾನ್ಯ ಕೊಠಡಿಯಲ್ಲಿ ಅಂದರೆ ಉಷ್ಣಾಂಶದಲ್ಲಿ ಇರುವಂಥ ದ್ರವ ರೂಪದಲ್ಲಿರುವಂಥ ಏಕೈಕ ಲೋಹ ಯಾವುದಂತ ಕೊಟ್ಟಿದ್ದಾರೆ ನೋಡ್ರಿ. ಲೋಹ ಮತ್ತು ಅಲೋಹದ ಬಗ್ಗೆ ಕೂಡ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಪಾದರಸ ಅಂತ ಕರಿತೇವೆ ಅಥವಾ ಮರ್ಕ್ಯುರಿ ಅಂತ ಕರಿತಾರೆ ನೋಡ್ರಿ ಪಾದರಸವನ್ನು. ಇದು ಮೀನಮಾಟ ರೋಗವನ್ನು ತಂದು ಕೊಡುತ್ತದೆ ಪಾದರಸ ರೋಗ.
ಯಾವುದಪ್ಪ ಅಂತಂದರೆ ಮೀನಮಾಟ ರೋಗ ತಂದು ಕೊಡುತ್ತದೆ. ಜಪಾನ್ ದೇಶದಾಗ ಬಂದಿರುತ್ತೆ ಮೀನಮಾಟ ರೋಗ. ಇದೇನಪ್ಪ ಅಂತಂದರೆ ಕೊಠಡಿಯ ಉಷ್ಣಾಂಶದಲ್ಲಿ ದ್ರವ ರೂಪದಲ್ಲಿರುವಂಥ ಲೋಹ ಆಗಿದೆ ನೋಡಿ. ಓಕೆ, ಇದು ಶಾಖವನ್ನು ಉತ್ತಮವಾಗಿ ಹೀರಿಕೊಳ್ಳೋದ್ರಿಂದ ಇದನ್ನು ಉಷ್ಣಮಾಪಕಗಳಲ್ಲಿ ಬಳಕೆ ಮಾಡ್ತಾರೆ. ಥರ್ಮೋಮೀಟ್ರ್ನಲ್ಲಿ ಇದನ್ನು ಬಳಕೆ ಮಾಡ್ತಾರೆ ನೋಡಿರಿ. ನೆಕ್ಸ್ಟ್ ಹೋಗೋಣ. ಆವರ್ತಕ ಕೋಷ್ಟಕದಲ್ಲಿ ಚಿನ್ನದ ರಾಸಾಯನಿಕ ಸಂಕೇತ ಏನು ಅಂತ ಕೊಟ್ಟಿದ್ದಾರೆ. ಈ ಒಂದು ಚಿನ್ನದ ರಾಸಾಯನಿಕ ಸಂಕೇತ ಏನಾಗಿರ್ತದೆ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಕೇಳ್ತಾರೆ ನೋಡಿರಿ. ಚಿನ್ನದ್ದು, ಬೆಳ್ಳಿದ್ದು, ತಾಮ್ರದ್ದು ಇವೆಲ್ಲ ನಿಮಗೆ ರಾಸಾಯನಿಕ ಸಂಕೇತಗಳು ಒಂದು ಕಡೆ ನೋಟ್ ಮಾಡ್ಕೊಂಬಿಡಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ AU ಅಂತ ಕರಿತಾರೆ ನೋಡಿರಿ. ಇದರ ಒಂದು ಔರಮ್ ಅಂತ ಕರೀತಾರೆ. ಅದಕ್ಕಾಗಿ AU ಇದರ ಒಂದು ರಾಸಾಯನಿಕ ಸಂಕೇತ ಆಗಿರ್ತದೆ ಚಿನ್ನದ್ದು. ಓಕೆ, ಇದರ ಒಂದು ಲ್ಯಾಟಿನ್ ಹೆಸರು ಏನಂದರೆ ಔರಮ್ ಎಂದು ಕರೀತಾರೆ. ಆದ್ದರಿಂದ ಇದರ ಒಂದು ಸಂಖ್ಯೆ ಯಾವುದಪ್ಪ ಅಂತಂದರೆ AU ಅಂತ ಕರೀತಾರೆ ನೋಡ್ರಿ. ಅದೇ ರೀತಿಯಾಗಿ ಬೆಳ್ಳಿಯ ಒಂದು ಲ್ಯಾಟಿನ್ ಹೆಸರು ಯಾವುದಪ್ಪ ಅಂತಂದರೆ ಅರ್ಜೆಂಟೈನಮ್ ಅಂತ ಕರೀತಾರೆ. ಅರ್ಜೆಂಟಮ್. ಅದರ ಒಂದು ಸಂಕೇತ ಯಾವುದಪ್ಪ ಅಂತಂದರೆ AG ಆಗಿರ್ತದೆ. ಓಕೆ, ಬೆಳ್ಳಿಯ AG, ಒಂದು ಚಿನ್ನದ ಯಾವುದಪ್ಪ ಅಂತಂದರೆ AU ಅಂತ ಕರೀತಾರೆ ನೋಡ್ರಿ. ನೆಕ್ಸ್ಟ್, ನಿಂಬೆಹಣ್ಣಿನಲ್ಲಿ ಪ್ರಮುಖವಾಗಿ ಕಂಡುಬರುವಂಥ ನೈಸರ್ಗಿಕ ಆಮ್ಲ ಯಾವುದು ಅಂತ ಕೊಟ್ಟಿದ್ದಾರೆ. ನಿಂಬೆಹಣ್ಣಿನಲ್ಲಿ ಕಂಡುಬರುವಂಥ ನೈಸರ್ಗಿಕ ಆಮ್ಲ ಯಾವುದು ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇದು ಕೂಡ ಕೇಳಿರುವಂಥ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಸಿಟ್ರಿಕ್ ಆಮ್ಲ ಅಂತ ನಾವು ಹೇಳ್ಬೋದು. ಸಿಟ್ರಿಕ್ ಆಮ್ಲ ಏನಪ್ಪ ಅಂತಂದರೆ ನಿಂಬೆಹಣ್ಣುಗಳಲ್ಲಿ ಕಂಡು ಬರ್ತದೆ. ನಿಂಬೆಹಣ್ಣು ಆಗಿರ್ಬೋದು, ಮೋಸಂಬಿ ಆಗಿರ್ಬೋದು, ಹುಳಿಯಾದಂಥ ಪದಾರ್ಥಗಳಲ್ಲಿ ಈ ಒಂದು ಸಿಟ್ರಿಕ್ ಆಮ್ಲ ಕಂಡು ಬರ್ತದೆ ನೋಡ್ರಿ. ನೆಲ್ಲಿಕಾಯಿನಲ್ಲಿ ಕೂಡ ಕಂಡು ಬರ್ತದೆ ಸಿಟ್ರಿಕ್ ಆಮ್ಲ. ಓಕೆ, ಅದೇ ಟಾರ್ಟರಿಕ್ ಆಮ್ಲ ಹುಣಸೆಯಲ್ಲಿ, ಹಣ್ಣಿನಲ್ಲಿ ಕಂಡು ಬರ್ತದೆ. ಲ್ಯಾಕ್ಟಿಕ್ ಆಮ್ಲ ಹಾಲಿನಲ್ಲಿ ಕಂಡು ಬರ್ತದೆ ನೋಡ್ರಿ. ಇವು ಕೂಡ ಪ್ರಮುಖವಾಗಿರ್ತವೆ. ಇವು ಕೂಡ ಗೊತ್ತಿರ್ಬೇಕು ನೋಡ್ರಿ ನಿಮ್ಗೆ. ಓಕೆ, ಸಿಟ್ರಿಕ್ ಆಮ್ಲ ಇದಕ್ಕೆ ಸರಿಯಾದ ಉತ್ತರ ಆಗಿತ್ತು ನೋಡ್ರಿ. ಓಕೆ, ನಿಂಬೆಹಣ್ಣು, ಕಿತ್ತಳೆನಲ್ಲಿ ಇದು ಹೆಚ್ಚಾಗಿ ಕಂಡು ಬರ್ತದೆ. ಹಾಲಿನಲ್ಲಿ ಲ್ಯಾಕ್ಟಿಕ್ ಆಮ್ಲ, ಹುಣಸೆ ಹಣ್ಣಿನಲ್ಲಿ ಟಾರ್ಟರಿಕ್ ಆಮ್ಲ ಮತ್ತು ವಿನೆಗರ್ನಲ್ಲಿ ಅಸಿಟಿಕ್ ಆಮ್ಲ ಕಂಡು ಬರ್ತದೆ ನೋಡ್ರಿ. ನೆಕ್ಸ್ಟ್, ಭೂಮಿಯ ಜಾಗತಿಕ ತಾಪಮಾನ ಏರಿಕೆ ಪ್ರಮುಖ ಕಾರಣವಾದ ಹಸಿರುಮನೆ ಅನಿಲ ಯಾವುದಂತ ಕೊಟ್ಟಿದ್ದಾರೆ. ಅಂದರೆ ಹಸಿರುಮನೆ ಅನಿಲ ಯಾವುದು ಭೂಮಿಯ ಒಂದು ತಾಪಮಾನಕ್ಕೆ ಜಾಗತಿಕ ಕಾರಣವಾಗಿದೆ ಈ ಒಂದು ಅನಿಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಕಾರ್ಬನ್ ಡೈಆಕ್ಸೈಡ್ ಅಂತ ಕರಿತೀವಿ. CO2 ಕಾರ್ಬನ್ ಡೈಆಕ್ಸೈಡ್. ಇದೇನಪ್ಪ ಅಂತಂದರೆ ಭೂಮಿಯ ಒಂದು ಜಾಗತಿಕ ತಾಪಮಾನ ಏರಿಕೆಗೆ ಪ್ರಮುಖವಾದಂಥ ಕಾರಣವಾಗಿದೆ ಅಂತ ಹೇಳ್ತೀವಿ. ಓಕೆ, ಕಾರ್ಬನ್ ಡೈಆಕ್ಸೈಡ್ ಏನಪ್ಪ ಅಂತಂದರೆ ಪ್ರಮುಖ ಒಂದು ಹಸಿರುಮನೆ ಅನಿಲ ಆಗಿದೆ ಅಂತ ಹೇಳ್ಬೋದು. ಗ್ರೀನ್ ಹೌಸಸ್ ಗ್ಯಾಸಸ್. ಇದು ಸೂರ್ಯನ ಉಷ್ಣತೆಯನ್ನು ಹಿಡಿದಿಟ್ಟುಕೊಂಡು ಏನು ಮಾಡ್ತದೆ ಅಂದರೆ ವಾತಾವರಣದ ಉಷ್ಣತೆಯನ್ನು ಹೆಚ್ಚಿಗೆ ಮಾಡುತ್ತದೆ. ಅದಕ್ಕಾಗಿ ಜಾಗತಿಕ ತಾಪಮಾನಗೆ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಓಝೋನ್ ಪದರಕ್ಕೆ ಭಾಳ ಒಂದು ರಂದು ಬೀಳುವಂಥ ಸಾಧ್ಯತೆ ಇರ್ತದೆ ಈ ಒಂದು ಹೆಚ್ಚಾಗೋದ್ರಿಂದ. ನೆಕ್ಸ್ಟ್ ಪ್ರಶ್ನೆ, ಘನವಸ್ತುವು ದ್ರವರೂಪಕ್ಕೆ ಬಾರದೆ ನೇರವಾಗಿ ಅನಿಲವಾಗಿ ಬದಲಾಗುವ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಈ ಒಂದು ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಯ್ತು ನೋಡ್ರಿ. ಓಕೆ, ಎಲ್ಲ ಪ್ರಶ್ನೆಗಳು ಇಂಪಾರ್ಟೆಂಟ್ ಪ್ರಶ್ನೆಗಳೇ ನಿಮಗೆ ತಾಗಿ ತಿಂದಿರ್ತು ನೋಡ್ರಿ ಸ್ನೇಹಿತರೆ. ಇವು ರಿಪೀಟೆಡ್ ಕ್ವಶನ್ಗಳು, ಜೊತೆಗೆ ಹೊಸ ಒಂದು ವಿಷಯ ಅಂತಲೇ ಹೇಳ್ಬೋದು ನೋಡಿ. ಘನವಸ್ತು ಇರ್ತದೆ ಒಂದು ಐಸ್, ಅದು ನೀರಾಗದೆ ಸೀದಾವಾಗಿ ಅನಿಲವಾಗಿ ಪರಿವರ್ತನೆ ಹೊಂದುತ್ತದೆ. ಓಕೆ, ಇದು ಅನಿಲ ನೋಡ್ರಿ. ಓಕೆ, ಅನಿಲವಾಗಿ ಹೊಂದುತ್ತದೆ. ಇದು ಘನ. ಈ ಒಂದು ಘನವಸ್ತು ನೇರವಾಗಿ ನೇರವಾಗಿ ದ್ರವವಾಗದೆ ನೇರವಾಗಿ ಅನಿಲವಾಗುವಂಥ ಸ್ಥಿತಿಯನ್ನು ಏನೆಂದು ಕರೆಯುತ್ತಾರೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಸಿ ನೋಡಿ, ಉತ್ಪನ್ನನ ಅಂತ ಕರೀತಾರೆ. ಸಬ್ಲಿಮೇಷನ್ ಅಂತ ಕರೀತಾರೆ ನೋಡ್ರಿ. ಘನವಸ್ತು ನೇರವಾಗಿ ಅನಿಲವಾಗುವುದಕ್ಕೆ ಉತ್ಪನ್ನನ ಸಬ್ಲಿಮೇಷನ್ ಅಂತ ಕರೀತಾರೆ. ಓಕೆ, ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿದೆ ನೋಡಿ, ಸಬ್ಲಿಮೇಷನ್. ಉದಾಹರಣೆಗೆ ನಾವು ಕರ್ಪೂರ ತಗೋಬೋದು. ಕರ್ಪೂರಕ್ಕೆ ಬೆಂಕಿ ಹಚ್ಚಿದಾಗ ಅದು ಅನಿಲವಾಗಲ್ಲ, ಸೀದಾ ಏನಾಗುತ್ತಾ, ಸೀದಾ ಅದು ಗಾಳಿಯಾಗಿ ಅನಿಲ ಆಗಿ ಹೋಗುತ್ತೆ. ಓಕೆ, ದ್ರವ ಆಗೋದಿಲ್ಲ. ಅದೇ ರೀತಿಯಾಗಿ ಒಣ ಮಂಜುಗಡ್ಡೆ ಅಂತ ಹೇಳ್ತೀವಿ, ಡ್ರೈ ಐಸ್. ಅದು ಕೂಡ ಬಿಸಿ ಮಾಡಿದಾಗ ದ್ರವ ರೂಪಕ್ಕೆ ಬಾರದೆ ನೇರವಾಗಿ ಅನಿಲ ರೂಪಕ್ಕೆ ಬದಲಾಗ್ತದೆ. ಈ ಒಂದು ಪ್ರಕ್ರಿಯೆಗೆ ಏನಂತ ಕರಿತೇವೆ ನಾವು, ಉತ್ಪನ್ನ ಎಂದು ಕರಿತೇವೆ, ಸಬ್ಲಿಮೇಷನ್ ಅಂತ ಕರಿತಾರೆ. ಈ ಒಂದು ಪ್ರಶ್ನೆ ಕೂಡ ಆಗಿದೆ ಎಕ್ಸಾಮ್ನಲ್ಲಿ. ನೆಕ್ಸ್ಟ್,
ನಾವು ದಿನನಿತ್ಯ ಬಳಸುವ ಅಡುಗೆ ಉಪ್ಪಿನ ರಾಸಾಯನಿಕ ಸೂತ್ರವೇನಂತ ಕೊಟ್ಟಿದ್ದಾರೆ ನೋಡ್ರಿ. ಅಂದರೆ ಉಪ್ಪಿನ ಒಂದು ರಾಸಾಯನಿಕ ಸೂತ್ರ ಏನಿದೆ, ಕಾಮನ್ ಸಾಲ್ಟ್ ಅದು. ಸರಿಯಾದ ಉತ್ತರ NaCl ನೋಡ್ರಿ. ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಆಗಿದೆ. NaCl ಏನಪ್ಪ ಅಂತಂದರೆ ಒಂದು ಸಾಮಾನ್ಯ ಉಪ್ಪಿನ ಒಂದು ಸೂತ್ರ ಇದೆ ನೋಡಿ. ಓಕೆ, ಸೋಡಿಯಂ ಕ್ಲೋರೈಡ್ ಅಂತ ಕರಿತೇವೆ ನಾವು ಇದಕ್ಕೆ. ಇದು ಸೋಡಿಯಂ ಮತ್ತು ಕ್ಲೋರಿನ್ ಅಣುಗಳಿಂದ ಕೂಡಿರ್ತದೆ, ಅದಕ್ಕಾಗಿ NaCl ಅಂತ ಕರೀತಾರೆ. NaCl ಏನಪ್ಪ ಅಂತಂದರೆ ಸೋಡಿಯಂ ಕ್ಲೋರೈಡ್ ಒಂದು ಸೂತ್ರ. ನೆಕ್ಸ್ಟ್, ವಿದ್ಯುತ್ ಬಲ್ಬ್ಗಳಲ್ಲಿ ಟಂಗ್ಸ್ಟನ್ ತಂತಿಯು ಆಕ್ಸಿಡೀಕರಣಗೊಂಡು ಸುಟ್ಟು ಹೋಗದಂತೆ ರಕ್ಷಿಸಲು ಯಾವ ಅನಿಲವನ್ನು ತುಂಬುತ್ತಾರೆ ಅಂತ ಕೊಟ್ಟಿದ್ದಾರೆ. ಒಂದು ಬಲ್ಬ್ ಇರುತ್ತೆ ಮನೆಯಲ್ಲಿ, ಆ ಬಲ್ಬ್ನಲ್ಲಿ ಏನಿರ್ತದೆ, ಟಂಗ್ಸ್ಟನ್ ಇರ್ತದೆ. ನೀವೆಲ್ಲ ನೋಡಿರ್ಬೋದು, ಆ ಒಂದು ಬಲ್ಬ್ನಲ್ಲಿ ಏನಿರ್ತದೆ, ಟಂಗ್ಸ್ಟನ್ ಇರ್ತದೆ. ಆ ಒಂದು ಟಂಗ್ಸ್ಟನ್ ಅತಿ ಹೆಚ್ಚು ಬಿಸಿಯಾದಾಗ ಸುಟ್ಟು ಹೋಗದಂತೆ ತಡೆಯಲು ಅದರೊಳಗೆ ಆ ಒಂದು ಬಲ್ಬ್ನಲ್ಲಿ ಯಾವ ಅನಿಲ ತುಂಬಿರುತ್ತಾರೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಪ್ರಶ್ನೆ. ಈ ಬಲ್ಬ್ನಲ್ಲಿ ಯಾವ ಅನಿಲ ತುಂಬಿರುತ್ತಾರೆ ಅಂತ ಕೊಟ್ಟಿದ್ದಾರೆ. ಈ ರೀತಿಯಾದಂಥ ಪ್ರಶ್ನೆ ಕೇಳ್ತಾರೆ ನೋಡ್ರಿ. ಒಂದು ಪರೀಕ್ಷೆಯಲ್ಲಿ ಒಂದು ಬಲ್ಬ್ ಇರ್ತದೆ, ಅದರಲ್ಲಿ ಟಂಗ್ಸ್ಟನ್ ಇರ್ತದೆ. ಆ ಒಂದು ಟಂಗ್ಸ್ಟನ್ ಏನಪ್ಪ ಅಂತಂದರೆ ಸುಟ್ಟು ಹೋಗದಂತೆ ತಡೆಯಲು ಒಂದು ಬಲ್ಬ್ನಲ್ಲಿ ಯಾವ ಅನಿಲ ತುಂಬಿರುತ್ತಾರೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆರ್ಗಾನ್ ನೋಡಿ. ಆರ್ಗಾನ್ ಸರಿಯಾದ ಉತ್ತರ ಆಗಿದೆ ಅಂತ ಹೇಳ್ಬೋದು ನೋಡಿ. ಇದೊಂದು ಆರ್ಗಾನ್ ಒಂದು ಏನಪ್ಪ ಅಂತಂದರೆ ಜಡ ಅನಿಲವಾಗಿದೆ ಅಂತ ಹೇಳ್ತೀವಿ, ನೋಬೆಲ್ ಗ್ಯಾಸಸ್ ಆಗಿದೆ. ಇದು ಹೆಚ್ಚಿನ ಉಷ್ಣಾಂಶದಲ್ಲಿಯೂ ಕೂಡ ಟಂಗ್ಸ್ಟನ್ ತಂತಿಯೊಂದಿಗೆ ರಾಸಾಯನಿಕ ಕ್ರಿಯೆ ನಡೆಸೋದಿಲ್ಲ, ಅದಕ್ಕಾಗಿ ಇದನ್ನು ಬಲ್ಬ್ ಬಳಕೆ ಮಾಡ್ತಾರೆ. ಬಲ್ಬ್ ಕೂಡ ಅತಿ ಹೆಚ್ಚು ದಿನಗಳ ಕಾಲ ಬಳಕೆ ಬರೋದು ಯಾಕಪ್ಪ ಅಂತಂದರೆ ಆರ್ಗಾನ್ ಇರ್ತದೆ ಅದರೊಳಗೆ. ಆರ್ಗಾನ್ ಏನಪ್ಪ ಅಂತಂದರೆ ಆ ಒಂದು ಬಲ್ಬನ್ನು ಒಡೆಯದ ರೀತಿಯಾಗಿ ತಡೀತದೆ, ಅದಕ್ಕಾಗಿ ಬಲ್ಬ್ ಹೆಚ್ಚು ದಿನಗಳ ಕಾಲ ಬಳಕೆ ಬರುತ್ತೆ ಅಂತ ಹೇಳ್ತೀವಿ. ನೆಕ್ಸ್ಟ್, ಇರುವೆ ಕಚ್ಚಿದಾಗ ನಮ್ಮ ಚರ್ಮದೊಳಗೆ ಸೇರಿ ಉರಿ ಉಂಟು ಮಾಡುವಂಥ ಆಮ್ಲ ಯಾವುದು ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇರುವೆ ಕಚ್ಚಿದಾಗ ಚರ್ಮದೊಳಗೆ ಏನಪ್ಪ ಅಂತಂದರೆ ಸೇರಿ ಉರಿ ಉಂಟು ಮಾಡುವಂಥ ಆಮ್ಲ ಯಾವುದು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಏನು ನೋಡಿ, ಫಾರ್ಮಿಕ್ ಆಮ್ಲ ಅಂತ ಹೇಳ್ಬೋದು. ಓಕೆ, ಫಾರ್ಮಿಕ್ ಆಮ್ಲ ಸರಿಯಾದ ಉತ್ತರ ಆಗಿದೆ ನೋಡಿ. ಇರುವೆ ಆಗಿರ್ಬೋದು, ಜೇನು ನೊಣ ಆಗಿರ್ಬೋದು, ಇವು ಕಡಿದಾಗ ಏನಾಗುತ್ತೆ ಅಂದರೆ ಚರ್ಮದೊಳಗೆ ಫಾರ್ಮಿಕ್ ಆಮ್ಲ ಹೋಗುತ್ತದೆ, ಅದಕ್ಕಾಗಿ ಮನುಷ್ಯನಿಗೆ ಇದಾಗುತ್ತೆ ಅಂತ ಹೇಳ್ಬೋದು, ನೋವಾಗುತ್ತದೆ, ಕಡಿತ ಉಂಟಾಗುತ್ತದೆ ಮನುಷ್ಯನಲ್ಲಿ. ಇದರಿಂದ ಉರಿ ಮತ್ತು ಊತ ಬರುತ್ತದೆ ಅಂತಲೇ ಹೇಳ್ಬೋದು ನೋಡಿ. ಫಾರ್ಮಿಕ್ ಆಮ್ಲದಿಂದ ಇರುವೆ ಕಡಿತದಿಂದ ಬರುತ್ತದೆ. ಓಕೆ, ಇರುವೆಯಲ್ಲಿ ಏನಪ್ಪ ಅಂತಂದರೆ ಫಾರ್ಮಿಕ್ ಆಮ್ಲ ಇರ್ತದೆ. ನೆಕ್ಸ್ಟ್, ಕೊಠಡಿಯ ಉಷ್ಣಾಂಶದಲ್ಲಿ ದ್ರವ ರೂಪದಲ್ಲಿರುವಂಥ ಏಕೈಕ ಅಲೋಹ ಯಾವುದು ಅಂತ ಕೊಟ್ಟಿದ್ದಾರೆ. ಮೊದಲ ಒಂದು ಪ್ರಶ್ನೆ ಬಂದಿತ್ತು ನೋಡ್ರಿ, ಅಲ್ಲಿ ಲೋಹ ಯಾವುದು ಅಂತ ಕೊಟ್ಟಿದ್ದರು, ಇಲ್ಲಿ ಈಗ ಅಲೋಹ ಯಾವುದು ಅಂತ ಕೊಟ್ಟರು. ಇಲ್ಲಿ ಮೊದಲು ಬಂದ ಪ್ರಶ್ನೆದಾಗ ಲೋಹ ಯಾವುದು ಅಂತಿತ್ತು, ಈಗ ಅಲೋಹ ಯಾವುದು ಅಂತ ಕೊಟ್ಟರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಬ್ರೂಮಿನ್. ಬ್ರೂಮಿನ್ ಏನಪ್ಪ ಅಂತಂದರೆ ಒಂದು ಅಲೋಹ ಆಗಿದೆ. ಓಕೆ, ಅಲೋಹ ಆಗಿದೆ ಬ್ರೂಮಿನ್, ಇದು ಗೊತ್ತಿರಬೇಕಾಗ್ತದೆ. ಬ್ರೂಮಿನ್ ಅಲೋಹ ಆಗಿದೆ ನೋಡ್ರಿ. ಏನಪ್ಪ ಅಂತಂದರೆ ಕೊಠಡಿಯ ತಾಪಮಾನದಲ್ಲಿದು ದ್ರವ ರೂಪದಲ್ಲಿ ಇರುವಂಥ ಅಲೋಹ. ಅದೇ ಲೋಹ ಕೇಳಿದರೆ ಪಾದರಸ ಅಂತ ನಾವು ಹೇಳಿದ್ವಿ, ಬರೀ ಲೋಹ ಕೇಳಿದ್ರಪ್ಪ ಅಂತಂದರೆ ಪಾದರಸ ಆಗಿತ್ತು ನೋಡ್ರಿ. ಓಕೆ, ಬರೀ ಲೋಹ ಕೇಳಿದ್ರೆ ಪಾದರಸ, ಅಲೋಹ ಕೇಳಿದ್ರೆ ಯಾವುದಪ್ಪ ಅಂತಂದರೆ ಬ್ರೂಮಿನ್ ಆಗಿದೆ. ಓಕೆ, ದ್ರವ ರೂಪದ ಲೋಹ ಪಾದರಸ, ಅದೇ ರೀತಿಗೆ ದ್ರವ ರೂಪದ ಅಲೋಹ ಬ್ರೂಮಿನ್ ಆಗಿದೆ ನೋಡಿ. ನೆಕ್ಸ್ಟ್, ಜೈವಿಕ ಅನಿಲ ಮತ್ತು ಗೋಬರ್ ಗ್ಯಾಸ್ನಲ್ಲಿರುವಂಥ ಪ್ರಮುಖ ಘಟಕ ಯಾವುದಂತ ಕೊಟ್ಟಿದ್ದಾರೆ. ಅಂದರೆ ಬಯೋಗ್ಯಾಸ್ನಲ್ಲಿರುವಂಥ ಪ್ರಮುಖ ಒಂದು ಘಟಕ ಯಾವುದಂತ ಕೊಟ್ಟಿದ್ದಾರೆ ನೋಡಿರಿ. ಇಲ್ಲಿ ಬ್ಯೂಟೇನ್, ಪ್ರೋಪೇನ್, ಈಥೇನ್, ಮೀಥೇನ್ ಅಂತ ಕೊಟ್ಟಾರ. ಇದರಲ್ಲಿ ಯಾವುದು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಮೀಥೇನ್ ನೋಡಿ, ಆಪ್ಷನ್ ಸಿ ಮೀಥೇನ್. CH4 ಅಂತ ಕರೀತಾರೆ. CH4 ಸೂತ್ರ ಯಾವುದು ಅಂದರೆ ಮೀಥೇನ್ಗೆ ಸಂಬಂಧಿಸಿರುತ್ತೆ ನೋಡ್ರಿ. ಓಕೆ, ಮೀಥೇನ್ ಆಗಿದೆ ನೋಡ್ರಿ. ಸಗಣಿ ಅಥವಾ ಜೈವಿಕ ತ್ಯಾಜ್ಯಗಳಿಂದ ಕೊರತೆಯಿಂದ ಗೋಬರ್ ಗ್ಯಾಸ್ ಉತ್ಪತ್ತಿ ಆಗುತ್ತದೆ. ಅದರಲ್ಲಿ ಏನಪ್ಪ ಅಂತಂದರೆ 50ರಿಂದ 70% ಅಷ್ಟು ಏನಪ್ಪ ಅಂತಂದರೆ ಮೀಥೇನ್ ಕಂಡು ಬರ್ತದೆ. ಮೀಥೇನ್ದು CH4 ಅಂತ ಕರೀತಾರೆ, ಇದ್ರದ್ದು ಒಂದು ಸೂತ್ರ. ಅದೇ ರೀತಿಯಾಗಿ LPG ಗ್ಯಾಸ್ನಲ್ಲಿ ನೋಡೋದಾದರೆ ಬ್ಯೂಟೇನ್ ಮತ್ತು ಪ್ರೋಪೇನ್ ಒಳಗೊಂಡಿರ್ತದೆ. LPG ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಕರಿತೇವೆ ನಾವು. ಇದರಲ್ಲಿ ಏನಿರುತ್ತೆ, ಬ್ಯೂಟೇನ್ ಮತ್ತು ಪ್ರೋಪೇನ್ ಇರ್ತದೆ. ಹೋಗೋಣ, ಮೀಥೇನ್ ಇದಕ್ಕೆ ಸರಿಯಾದ ಉತ್ತರ ಇದೆ ನೋಡಿ. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್, ಕಬ್ಬಿಣವು ತುಕ್ಕು ಹಿಡಿಯುವುದು ಯಾವ ರೀತಿಯ ರಾಸಾಯನಿಕ ಪ್ರಕ್ರಿಯೆಯ ಉದಾಹರಣೆಯಾಗಿದೆ ಅಂತ ಕೊಟ್ಟಿದ್ದಾರೆ ನೋಡ್ರಿ.
ಕಬ್ಬಿಣಗೆ ತುಕ್ಕು ಹಿಡಿಯೋದ್ರ ಬಗ್ಗೆ ಕೇಳಿದ್ದಾರೆ ಪ್ರಶ್ನೆ. ಯಾವ ರೀತಿಯ ರಾಸಾಯನಿಕ ಪ್ರಕ್ರಿಯೆಯಿಂದ ಕಬ್ಬಿಣ ತುಕ್ಕು ಹಿಡಿತದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಉತ್ಕರ್ಷಣ ಅಂತ ಕರಿತೀವಿ, ಆಕ್ಸಿಡೇಷನ್ ಅಂತ ಕರಿತೀವಿ. ಕಬ್ಬಿಣ ತುಕ್ಕು ಹಿಡಿದಾಗ ಅದರ ಒಂದು ತೂಕ ಕೂಡ ಕೇಳಿದ್ದಾರೆ. ಅದರ ತೂಕ ಏನಾಗುತ್ತಾ ಹೆಚ್ಚಾಗುತ್ತೆ ನೋಡ್ರಿ. ಕಬ್ಬಿಣ ತುಕ್ಕು ಹಿಡಿದಾಗ ಅದರ ತೂಕ ಹೆಚ್ಚಾಗುತ್ತೋ ಕಡಿಮೆ ಆಗುತ್ತಾ ಅಂತ ಕೇಳಿದ್ದಾರೆ. ಹೆಚ್ಚಾಗುತ್ತಾ. ಕಬ್ಬಿಣ ತುಕ್ಕು ಹಿಡಿದಾಗ ಅದರ ಒಂದು ತೂಕ ಹೆಚ್ಚಾಗುತ್ತೆ. ಅದಕ್ಕೆ ರಾಸಾಯನಿಕ ಒಂದು ಕಾರಣ ಏನಪ್ಪ ಅಂತಂದರೆ ಆಕ್ಸಿಡೇಷನ್ ಅಂತ ಕರಿತೀವಿ, ಉತ್ಕರ್ಷಣಕ್ಕೆ ಅದಕ್ಕೆ ಕಾರಣ ನೋಡ್ರಿ. ಓಕೆ, ಗಾಳಿಯಲ್ಲಿರುವಂಥ ಆಮ್ಲಜನಕ ಮತ್ತು ತೇವಾಂಶದೊಂದಿಗೆ ಏನಾಗ್ತಂದರೆ ನೀರು ಅದಕ್ಕೆ ಅತಿವೇಶಿಂದ ಕಬ್ಬಿಣವು ಪ್ರತಿಕ್ರಿಯಿಸಿ ಐರನ್ ಆಕ್ಸೈಡ್ ಆಗಿ ಬದಲಾಗುತ್ತದೆ, ತುಕ್ಕು ಹಿಡಿತದೆ ಅಂತ ಹೇಳ್ಬೋದು. ಇದನ್ನು ಉತ್ಕರ್ಷಣ ಪ್ರಕ್ರಿಯೆ ಎಂದು ಕರೀತಾರೆ. ಅಂದರೆ ಒಂದು ಮಳೆ ಬಂದಿರುವ ಸಂದರ್ಭದಲ್ಲಿ ಸೈಕಲ್ಗಳಿಗೆ ಮೇಲೆ ನೀರು ಕುಂತಿರುತ್ತದೆ. ಆ ನೀರು ಕುಂತಂಥ ಸಂದರ್ಭದಲ್ಲಿ ಗಾಳಿ ಬೀಸಿದಾಗ ಆ ಗಾಳಿಗೆ ಏನಾಗುತ್ತಂದರೆ ಆ ಒಂದು ಆಮ್ಲಜನಕದಿಂದ ಏನಾಗುತ್ತೆ ಅಂದರೆ ಪ್ರತಿಕ್ರಿಯಿಸ್ತದೆ, ಐರನ್ ಆಕ್ಸೈಡ್ ಆಗೇಸಿಂದ ಕಬ್ಬಿಣ ತುಕ್ಕು ಹಿಡಿತದೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಕಬ್ಬಿಣ ತುಕ್ಕು ಹಿಡಿದಾಗ ಕಡಿಮೆ ಆಗುತ್ತೋ ಅಥವಾ ಅದರ ಭಾರ ಹೆಚ್ಚಾಗುತ್ತೋ ಅಂತ ಕೇಳಿದ್ರು. ಅದರ ಒಂದು ಹೆಚ್ಚಾಗುತ್ತೆ ನೋಡಿ, ಭಾರ ಹೆಚ್ಚಾಗುತ್ತದೆ. ಓಕೆ, ಹೆಚ್ಚಾಗುತ್ತದೆ, ಭಾರ ಹೆಚ್ಚಾಗುತ್ತದೆ. ಓಕೆ, ಕಬ್ಬಿಣದ ತೂಕ ಹೆಚ್ಚಾಗುತ್ತೆ ನೋಡ್ರಿ. ನೆಕ್ಸ್ಟ್, ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ವಿಟಮಿನ್ ಸಿಯ ರಾಸಾಯನಿಕ ಹೆಸರನ್ನು ಕೊಟ್ಟಿದ್ದಾರೆ. ವಿಟಮಿನ್ಸ್ ಬಗ್ಗೆ ಕೂಡ ನಾ ಆಲ್ರೆಡಿ ಒಂದು ಕ್ಲಾಸ್ ಆಗಿದೆ ನೋಡಿ, ಅದ್ರ ಬಗ್ಗೆ ಯಾರು ನೋಡಿಲ್ಲೋ ಹೋಗಿ ಪ್ಲೇ ಲಿಸ್ಟಲ್ಲಿದೆ, ಹೋಗಿ ನೋಡಿಕೊಳ್ಳಿ. ವಿಟಮಿನ್ಸ್ಗಳ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ಓಕೆ, ವಿಟಮಿನ್ ಸಿಯ ಒಂದು ರಾಸಾಯನಿಕ ಹೆಸರು ಏನಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಅಸ್ಕೋರ್ಬಿಕ್ ಆಮ್ಲ ಅಂತ ಕರಿತೇವೆ ನಾವು. ವಿಟಮಿನ್ ಸಿ. ವಿಟಮಿನ್ ಸಿಯಿಂದ ಬರುವಂಥ ರೋಗ ಯಾವುದಪ್ಪ ಅಂತಂದರೆ ಸ್ಕರ್ವಿ ರೋಗ ಬರುತ್ತದೆ. ಓಕೆ, ಸ್ಕರ್ವಿ ರೋಗ ಬರುತ್ತೆ ನೋಡ್ರಿ. ಅಂದರೆ ಹಲ್ಲುಗಳಲ್ಲಿ ಏನಾಗುತ್ತೆ ಅಂದರೆ ರಕ್ತಸ್ರಾವ ಉಂಟಾಗುತ್ತದೆ. ಓಕೆ, ಹಲ್ಲು ಸವೆತ ಇರ್ಬೋದು ಅಥವಾ ರಕ್ತಸ್ರಾವ ಉಂಟಾಗಿ ಹೆಚ್ಚಿನ ಹಲ್ಲುಗಳು ಬೀಳುವಂಥ ಸಾಧ್ಯತೆ ಇರ್ತದೆ ವಿಟಮಿನ್ ಸಿ ಕೊರತೆಯಿಂದ. ಓಕೆ, ಇದರ ಒಂದು ರಾಸಾಯನಿಕ ಹೆಸರು ಏನಿದೆ ಅಸ್ಕೋರ್ಬಿಕ್ ಆಮ್ಲ ಎಂದು ಕರಿತಾರೆ ನೋಡ್ರಿ. ಇದರ ಒಂದು ಕೊರತೆಯಿಂದ ಏನು ಬರುತ್ತೆ, ಸ್ಕರ್ವಿ ರೋಗ ಬರುತ್ತೆ. ಇದು ಒಸಡುಗಳಲ್ಲಿ ರಕ್ತಸ್ರಾವ ಉಂಟು ಮಾಡುತ್ತೆ ಅಂತ ಹೇಳ್ಬೋದು. ಇದರ ಒಂದು ರೋಗ ಆಗಿದೆ ನೋಡಿ. ಓಕೆ, ವಿಟಮಿನ್ ಸಿ ಯಾವ ಹಣ್ಣುಗಳಲ್ಲಿ ಕಂಡುಬರುತ್ತೆ ಅಂತ ಕೂಡ ನಿಮಗೆ ಗೊತ್ತಿದೆ. ನಿಂಬೆಹಣ್ಣಿನಲ್ಲಿ ಕಂಡುಬರ್ತದೆ, ಅದೇ ರೀತಿಯಾಗಿ ನೆಲ್ಲಿಕಾಯಿನಲ್ಲಿ ಕೂಡ ಕಂಡುಬರ್ತದೆ. ಹುಳಿಯಾದಂಥ ಒಂದು ಹಣ್ಣುಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ನೋಡ್ರಿ ವಿಟಮಿನ್ ಸಿ. ನೆಕ್ಸ್ಟ್ ನೋಡೋಣ. ಇದು ಕೊನೆಯ ಪ್ರಶ್ನೆ ಆಗಿದೆ ನೋಡಿ ಸ್ನೇಹಿತರೆ. ಸ್ವಲ್ಪ ನೋಡ್ರಿ, ಕೊನೆಯ ಪ್ರಶ್ನೆ. ಬೆಂಕಿಯನ್ನು ನಂದಿಸಲು ಸಾಮಾನ್ಯವಾಗಿ ಯಾವ ಅನಿಲವನ್ನು ಬಳಸುತ್ತಾರೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಉತ್ತರವನ್ನು ಏನು ಮಾಡ್ಬೇಕಂದ್ರೆ ನೀವು ಕಾಮೆಂಟ್ ಮೂಲಕ ತಿಳಿಸಿ. ಓಕೆ, ಬೆಂಕಿಯನ್ನು ನಂದಿಸಲು ಸಾಮಾನ್ಯವಾಗಿ ಯಾವ ಅನಿಲಗಳನ್ನು ಬಳಕೆ ಮಾಡ್ತಾರೆ ಅಂದರೆ ಫೈರ್ ಮ್ಯಾನ್ಗಳು ಬೆಂಕಿ ಹತ್ತಿರ್ತದೆ, ಅಲ್ಲಿ ಹೋಗಿಸಿಂದ ಯಾವ ಅನಿಲ ಹೊಡೆಯೋದ್ರಿಂದ ಬೆಂಕಿಯನ್ನು ನಂದಿಸ್ತಾರಂತ ಕೊಟ್ಟರು ಇಲ್ಲಿ. ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿಯಾದಂಥ ವಿಡಿಯೋಗಳಿಗೆ ಬೇಕಾಗಿತ್ತಪ್ಪ ಅಂತಂದರೆ ಕಮೆಂಟ್ ಮೂಲಕ ಕೂಡ ತಿಳಿಸಿ. ನಿಮ್ಮ ಒಂದು ಅನಿಸಿಕೆಗಳನ್ನು ಕೂಡ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದರೆ ಸೂಪರ್ ಕಮೆಂಟ್ ಅಂತ ಹಾಕಿ ಇನ್ನೂ ಹೆಚ್ಚಿನ ವಿಡಿಯೋನ ಮಾಡೋಣ. ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಮಾಡೀವಿ. ಇನ್ನು ಆಲ್ ಜಿ ಕೆ ಏನಿದೆ ಜಿ ಕೆದು ಕೂಡ ಮಾಡೋಣ. ಅದೇ ರೀತಿಯಾಗಿ ಏನು GPA ಸ್ಟಾರ್, HS ಸ್ಟಾರ್, PH ಸ್ಟಾರ್ ಶಿಕ್ಷಕರ ಪರೀಕ್ಷೆಗೆ ತಯಾರು ನಡೆಸ್ತಿದ್ರು ಅಂಥ ವ್ಯಕ್ತಿಗಳಿಗೆ ಕಡೆಕಾಗಿ ಸೈಕಾಲಜಿಗೆ ಸಂಬಂಧಿಸಿದಂಥ ಒಂದು ಶೈಕ್ಷಣಿಕ ಮನೋವಿಜ್ಞಾನ ವಿಡಿಯೋ ಆಗ್ತಾಯಿದೆ ನೋಡಿರಿ. ಅದು ಕೂಡ ತಪ್ಪದೇ GPA ಸ್ಟಾರ್ ಅಭ್ಯರ್ಥಿಗಳು ನೋಡಿಕೊಳ್ಳಿ. ಜೊತೆಗೆ ಈ ಒಂದು GK ಕೂಡ ಎಲ್ಲ ಪರೀಕ್ಷೆಗೆ ತಯಾರು ನಡೆಸ್ತಿರೋ ವ್ಯಕ್ತಿಗಳು ನೋಡಿಕೊಳ್ಳಿ. ಓಕೆ, ಯಾಕಪ್ಪ ಅಂತಂದರೆ ಚಾಪ್ಟರ್ ವೈಸ್ ಇದುವರೆಗೂ ಯಾರು ಮಾಡಿಲ್ಲ ಅಂತ ಅನ್ಕೊತೀನಿ. ಅದು ಕೂಡ ಚಾಪ್ಟರ್ ವೈಸ್ ಕ್ವಶನ್ಗಳಿದ್ದಾವೆ ನೋಡಿರಿ. GK ಕ್ವಶನ್ಗಳು ಸಂವಿಧಾನದಿದೆ, ಅದೇ ರೀತಿಯಾಗಿ ಈಗ ವಿಜ್ಞಾನದಿದೆ, ಇತಿಹಾಸದ ಕೂಡ ಆಗಿದೆ, ನಡೀತಿದೆ ನೋಡಿ. ಓಕೆ, ಎಲ್ಲ ರೀತಿಯಾದಂಥ ಮಾಡೋಣ ಸ್ನೇಹಿತರೆ. ಒಟ್ಟಿನಲ್ಲಿ ಪರೀಕ್ಷೆಗೆ ತಯಾರಿ ಯಾರು ನಡೆಸ್ತಿದ್ರೋ ಅವರು ತಪ್ಪದೇ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಓಕೆ, ಮುಂದೆ ಬರುವಂಥ ಪರೀಕ್ಷೆಗಳಲ್ಲಿ ಸಹಕಾರಿ ಆಗ್ತದೆ ಅಂತಲೇ ಹೇಳ್ಬೋದು. ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಇದೇ ರೀತಿಯಾದಂಥ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್. ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.